ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ M.I. ಮಲ್ಲಪ್ಪಾಜಿ ತೋರಾತ್ಮೇರೆ. ನಾಗರ ಪಂಚಮಿ ನಾಡಿಗೆ ದೊಡ್ಡದು. ಈ ಶಬ್ದ ಈ ಹಾಡು ಕೇಳಿದ ತಕ್ಷಣ ಹೆಣ್ಮಕ್ಳಿಗೆ ನಿಮ್ಮಿರ್ತವೆ. ಇವತ್ತು ನಮ್ಮ ಈಶ್ವರ್ ಚಂದ್ರ ಅವರು ಒಬ್ಬ ಹೆಣ್ಮಗಳ ಡ್ರೆಸ್ನಲ್ಲಿ ಬಂದಿದ್ದಾರೆ. ಯಾಕಂದರೆ ಇದು ಹೆಣ್ಮಕ್ಳ ಹಬ್ಬ. ಅದರಲ್ಲೂ ತವ್ರ ಮನೆಗೆ ಬರೋದಂದ್ರೆ ನೆನೆಸ್ಕೊಂಡ್ರೆ ಒಂದು ಹೇಳಿಕಾಗದಂಥದ್ದು. ಈ ಸಂದರ್ಭದಲ್ಲಿ ಒಂದು ಕಾಲಕ್ಕೆ ಇವತ್ತು ಹಂಗದು ಇಲ್ಲಂತಲ್ಲ, ಯಾಕಂದರೆ ಇವತ್ತು ಆಧುನಿಕತೆ ಬಂದ ಏನೇನೋ ಬದಲಾವಣೆ ಜೋಕಾಲಿ ಅಂತ ಜೋವತ್ತು ಹೋಗ್ಬಿಟ್ಟದ, ಇಲ್ಲಿ ಕಾಣೋದಿಲ್ಲ. ಇನ್ನು ಹಳ್ಳಿಯಲ್ಲಿ ಮಾತ್ರ ಕಾಣ್ತದೆ. ದೊಡ್ಡ ದೊಡ್ಡ ಗಿಡಗಳಿಗೆ ಅಲ್ಲೇ ಇಲ್ಲೇ ದೇವಸ್ಥಾನಗಳ ಮುಂದೆ ಅಥವಾ ಊರಿಗೆ ಆರಂಭದಲ್ಲಿ ದೊಡ್ಡ ಕಂಬಗಳನ್ನ ನಿಲ್ಲಿಸಿ ಎಲ್ಲ ಹಳ್ಳಿಗಳಲ್ಲಿ ನಾವು ನೋಡುವಂಥ ದೃಶ್ಯಗಳು ಇವತ್ತಂತೂ ಈ ನಗರಗಳಲ್ಲೇ, ಅದರಲ್ಲೂ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಂತೂ ಎಲ್ಲ ಇವು ಏನು ಇದ್ದು ಅನ್ನೋ ನಮ್ಮಲ್ಲಿ ಅನ್ನುವಂಥ ಪ್ರಸಂಗ ಇವತ್ತು ಬಂದುಬಿಟ್ಟದ. ಯಾಕಂದ್ರೆ ನಾವು ನಿಸರ್ಗದಲ್ಲಿ ಬದುಕೋದ್ರಿಂದಾಗಿ ನಮ್ಮದು ಮತ್ತು ನಿಸರ್ಗದ ಸಂಪರ್ಕ, ಒಂದು ಆತ್ಮೀಯತೆ, ಅನ್ಯೋನ್ಯತೆ, ಭಯ, ಆತಂಕ, ಈರ್ಷೆ ಅಥವಾ ಏನೇನೋ ಭಾವಗಳಿಂದ ಕೂಡಿ ಬದುಕುವಂಥ ಅನಿವಾರ್ಯತೆ, ಕೊಲ್ಲೋರ ಮಧ್ಯೆ ಕುಳ್ಕೊಂಡು ಹೋಗುವಂಥ ಪರಿಸ್ಥಿತಿ. ಯಾಕಂದ್ರೆ ನಾಗನ್ನ ಕಂಡ್ರೆ ಮನುಷ್ಯನಿಗೆ ಮನುಷ್ಯನ ಕಂಡ್ರೆ ನಾಗನ ಅಂಜಿಕೆ, ನಾಗಪ್ಪಗ ಅಥವಾ ನಾಗವ್ಗ ನನ್ನ ಬಂದು ಏನಾದರೂ ಇವ್ರು ಕೊಂದ್ಗಿಂದಿರತ್ತೆ ಅದಕ್ಕೆ ಭಯ, ನಮಗೆ ನನ್ನ ಕಡದಕ್ಕೆ ಬಂದಿತ್ತು ಅಂತ ನಮಗೆ ಭಯ. ಹೀಗಾಗಿ ಈ ಭಯವನ್ನು ಹೋಗಲಾಡಿಸ್ಬೇಕಾದ್ರೆ ಭಕ್ತಿಯಿಂದ ನಾವು ದೂರ ಮಾಡ್ಬೋದು ಅನ್ನೋಂಥ ಭಾವ ಬೆಳೆದ್ರಿಂದಾಗಿ ನಾವು ಹಾವುಗಳು ಅಥವಾ ನಾಗರ ಹಾವು ಯಾವುದೋ ಹಾಲು ಕುಡಿದೇ ಹೋದ್ರೂ ಸಹಿತ ಅಪ್ಪ ನೀ ಹಾಲು ಕುಡಿಯಪ್ಪ ನೀ ಒಳ್ಳೆಯ ಮನುಷ್ಯ ಅಂತೇಳಿ ಕುತ್ತಿಗೆ ಹಾಲಿರೋದ ನಾವು ಖುಷಿ ಪಡ್ತೀವಿ. ಹಾಲು ಅದಕ್ಕೆ ಪಾಪ ಮೃತ್ಯು ಆಗ್ತಿದ್ದು ಸಹಿತ ನಮ್ಗೆ ಗೊತ್ತಿಲ್ಲ. ನಾವು ಏನು ತಿಳ್ಕೊಂಡ್ವಿ ಹಾಲು ಕೊಟ್ಟರೆ ಅದು ಉದ್ಧಾರ ಆಗ್ತದೆ, ನಾವು ಉದ್ಧಾರ ಆಗ್ತೀವಲ್ಲ ಹಂಗಂತ ಭಾವನೆಗಳು ಅಭ್ಯಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರ ಮನಸ್ಸನ್ನು, ಅದರ ಸ್ಥಿತಿಯನ್ನು, ಅದು ಏನದ ಅನ್ನೋದನ್ನು ಇವತ್ತೇನೋ ಒಂದಿಷ್ಟು ವಿಜ್ಞಾನಗಳ ಅಭ್ಯಾಸ ಮಾಡಿ ಹೇಳ್ತಾ ಇದ್ದಾರೆ. ಅದೇನೂ ಇಲ್ಲ ಈ ನಾಗರ ಪಂಚಮಿ ಬಗ್ಗೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಹೆಣ್ಣು ಮಗಳ ಮನಸ್ಥಿತಿಯನ್ನು ಅರ್ಥಕೊಂಡಂತಹ ಮತ್ತು ಕೊರವಂಜಿ ಪಾತ್ರ ಮಾಡಿ ಸದಾ ಕಾಲಕ್ಕೂ ಕೃಷ್ಣನ ರೂಪದಲ್ಲಿ ಕಂಡು ಬಂದಂಥ ನಮ್ಮ ಈಶ್ವರವರು ಇವತ್ತು ನಮ್ಮ ಹೆಣ್ಮಕ್ಳ ಮನದಲ್ಲಿ ಏನಿರ್ಬೋದು, ನಾಗರ ಪಂಚಮಿ ಸಲುವಾಗಿ ಹೆಂಗಿರ್ಬೋದು ಅನ್ನೋದನ್ನು ತಮ್ಮ ಅನೇಕ ಉದಾಹರಣೆ ಮೂಲಕ ಈ ನಾಗರ ಪಂಚಮಿ ಯಾಕೆ ಬಂತು, ಏನು ಕಾರಣ, ಏನೇನು ಬೇಕು ಅವ್ರಿಗೆ ಮನಸ್ಸಿಗೆ ಅನಿಸೋದು ನಿಮ್ಮೊಂದಿಗೆ ಹಂಚ್ಕೊಳ್ತಾರೆ. ದಯವಿಟ್ಟು ತಾವು ನಾಗರ ಪಂಚಮಿ ಸಲುವಾಗಿ ನಮ್ಮ ನೋಡುಗರಿಗೆ ವಿವರಣೆ ಕೊಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾರೆ. ತಮ್ಮನ್ನು ಮೊದಲು ಮಾಡಿಕೊಂಡು ಸರ್, ನಾಡಿನ ಸರ್ವರಿಗೂ ನಾಗರ ಪಂಚಮಿಯ ಹಾರ್ದಿಕ ಶುಭಾಶಯಗಳು ಸರ್. ತಮಗೆ ಗೊತ್ತಿರುವಂತೆ ಸರ್, ಭಾರತ ದೇಶ ಕೃಷಿ ಪ್ರಧಾನವಾದಂಥ ಹಳ್ಳಿಗಳ ನಾಡು ಸರ್. ಯಾಕಂದರೆ ಹಳ್ಳಿಗಳಲ್ಲಿ ಸರ್ ಇಂದಿಗೂ ಸಹಿತ ಏನಂತ ಸರ್, ನಮ್ಮ ಪಂಚಭೂತಗಳನ್ನು ಆರಾಧನೆ ಮಾಡುವಂಥ ಒಂದು ಮನೋವೃತ್ತಿ ಬೆಳ್ಕೊಂಡು ಬಂದದ ರೀ. ಈಗ ಈ ಭೂಮಿ, ಆಕಾಶ, ಗಾಳಿ, ನೀರು, ಬೆಂಕಿ ಇವನ್ನೆಲ್ಲ ಸರ್ ಒಂದು ದೇವರು ಅನ್ನುವಂಥ ಭಾವದಿಂದ ಪೂಜಿಸ್ತಾ ಬಂದರೂ ಸಹಿತ ಇವುಗಳಿಂದ ಅವರು ಹೊಟ್ಟೆ ತಗೋತಾರೆ ಸರ್. ಪಂಚಮಹಾಭೂತಗಳಿಂದ ಈ ಶರೀರನೂ ಉತ್ಪನ್ನ ಆಗ್ಯದ ರೀ. ಮತ್ತು ಹೊರಗಿರ್ತಕ್ಕಂಥ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಅಂತೇಳಿ ಸರ್, ಇದು ಹೆಂಗೆ ಪಿಂಡಾಂಡದಾಗೈತಿ ಹಂಗೆ ಬ್ರಹ್ಮಾಂಡದಾಗ ಎಲ್ಲ ಐತ್ರಿ. ಹೀಗಾಗಿ ಸರ್ ನಮ್ಮ ಏನಿಲ್ಲ ಸರ್, ತಮ್ಮ ಒಂದು ಒಳಗಿರ್ತಕ್ಕಂಥ ಒಂದು ಭಕ್ತಿಯ ಮೂಲಕವಾಗಿ ಇವುಗಳೆಲ್ಲ ಆರಾಧನೆ ಮಾಡ್ತಾ ಬಂತು ರೀ. ಈ ಭೂದೇವಿಯನ್ನು ಸರ್ ಅವರು ಗೋಳವ್ವ, ಗುಳ್ಳವ್ವ, ಗೊಗ್ಗವ್ವ ಅಂತೇಳಿ ಸರ್ ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ನಮ್ಮ ಹಿರಿಯರು ಮಾಡ್ಕೊಂಡು ಬಂದಾರೆ ಸರ್. ಯಾಕಂದರೆ ಈ ಮಣ್ಣನ್ನು ಇದು ಮಾಡಿಕೊಂಡು ಬಸವನ ಮಾಡೋದು, ಮಣ್ಣಿನಿಂದ ಗುಳ್ಳವನ್ನು ಮಾಡೋದು, ಮಣ್ಣಿನಿಂದ ಗೊಗ್ಗವನ್ನು ಮಾಡೋದು ರೀ ಮಾಡಿಕೊಂಡು ಸರ ಮಣ್ಣು ಪೂಜೆ ಮಾಡೋದು ರೀ. ಯಾಕಂದ್ರೆ ಮಣ್ಣಿನಿಂದ ನಮಗೆ ಅನ್ನ, ಹೀಗಾಗಿ ಜೊತೆಗೆ ಅನ್ನ ನೀಡುವಂಥ ಬಸವಣ್ಣ ಅವನು ಸಹಿತ ಏನು ಮಾಡಿ ಸರ್ ಇದ್ರಾಗನ ಕೂಡಿಸ್ಕೊಂಡು ಪೂಜೆ ಮಾಡ್ತಾರೆ ಸರ್. ಅವರು ಗುಳ್ಳವನ್ನು ಅದೊಂದು ಸಂಭ್ರಮನ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಈಗಲಾದರೂ ಸಹಿತ ಐತಿ ಸರ್. ಯಾಕಂದರೆ ನಾವು ಈಗ ಒಂದು ಮೊದಲಿತ್ತು ಅಂತೀವಿ ಕರೆ, ಆ ಒಂದು ಸರ್ ಆಗಿನ ಮನೋವೃತ್ತಿ ಸರ್ ಬೇರೆ ಇದ್ದು ಕೂಡ ರೀ. ಈಗ ಅವರು ಸಾಂಕೇತಿಕವಾಗಿ ಸಹಿತ ನಗರ, ಹಳ್ಳಿ, ಪಟ್ಟಣಗಳಲ್ಲಿ ಕೂಡ ರೀ ಗುಳ್ಳವನ್ನು ಕುಂಡಿಸ್ತಾರೆ ಸರ್. ಅದು ಗುಳ್ಳವನ್ನು ಮಾಡಿದಂಥ ಯಾಕಂದ್ರೆ ಸರ್ ನಮ್ಮ ಕುಂಬಾರರು ಒಂದು ಪ್ರತಿ ಮನೆ ಗಂಡ ಅವರು ಗುಳ್ಳವನ್ನು ಕೊಡ್ತಾರೆ ಸರ್. ಹಾಗೆ ನಾಗಪ್ಪನೂ ಕೊಡ್ತಾರೆ. ಆ ಗುಳ್ಳವು ಬಂದಾಗ ಸರ್ ಹೆಣ್ಣು ಮಕ್ಕಳಿಗೆ ಭಾಳ ಒಂದು ಸಂತೋಷ. ಈಗ ಗುಳ್ಳವ ಹೆಣ್ಣು ಮಗಳ ಆಡಲು ಬಂದಾಳ ಅಂತೇಳಿ ಮಣ್ಣೆತ್ತಿನ ಒಂದು ಎತ್ತಂದು ಜೋಡಿ ಇಟ್ಕೊಂಡ್ರಿ ಆ ಬಸವನ್ನ ಕೊಡು ಸರ್. ಏಳ ಸುತ್ತಿನ ದುರಗ ಅದರೊಳು ಮೂಡಿ ಬಂದಾಣ ಬಸವ, ಬಸವಪ್ಪ ಬಸವ ನೀರೇ, ಬಸವ ನಿನ್ನ ಪಾದಕ್ಕೆ ಶರಣ ನೀರೇ. ಈಗ ಸಹ ಹೆಣ್ಮಕ್ಳು
ಅಷ್ಟೇ ಅಲ್ಲ ಸರ್, ಸಣ್ಣ ಸಣ್ಣ ಮಕ್ಕಳು ದೊಡ್ಡವರು ಎಲ್ಲರೂ ಕುಡ್ಕೊಂಡ್ರಿ. ಇವನ್ ಸ್ವಲ್ಪ ನಮ್ಮ ಹಳ್ಳಿ ಒಳಗೆ ಸರ್ ದೊಡ್ಡ ಎತ್ತರದ ಒಂದು ಗುಳ್ಳವನ್ನು ಮಾಡಿರಿ, ಅದನ್ನು ಸಹ ಚಂದ ಒಂದು ಮಂಟಪ ಮಾಡಿ ಒಂದು ಸಿಂಗಾರ ಮಾಡ್ತಾರೆ. ಹಳ್ಳಿಯೊಳಗೆ ಸರ್ ಕೆಲವೊಂದು ಫೋಟೋಗಳು ಸಿಗ್ತಾವಲ್ರಿ, ಯಾವ ಫೋಟೋ ದೇವ್ರ ಫೋಟೋಗಳನ್ನೆಲ್ಲ ಮಾಡಿ ಅದರಲ್ಲಿ ಮಂಟಪ ಮಾಡಿದ್ರಿ. ನಡಕ್ಕೆ ಅದು ಕುಣಿಸೋದು ದೊಡ್ಡ ಎತ್ತರದ್ರಿ, ಅದಕ್ಕೆ ಸಾಡಿ ಉಡಿಸೋದು ರೀ, ಅಲಂಕಾರ ಮಾಡೋದು. ಅಂದ್ರೆ ಹಳ್ಳಿಗರೇ ಸರ್ ಈ ಒಂದು ನಾಗರ ಪಂಚಮಿಗಿಂತ ಮೊದಲು ಗುಳ್ಳವನ್ನೊಂದು 5 ವಾರ ಮಂಗಳವಾರ, ಪ್ರತಿ ಮಂಗಳವಾರ ಒಂದು ಪೂಜೆ ಮಾಡೋದು ಸರ್. ಪೂಜೆ ಮಾಡಿ ಅದಕ್ಕೆ ನೈವೇದ್ಯ ಮಾಡೋದು ರೀ. ಮತ್ತು ಅದು ಹಾಗೆ ಒಂದು 5 ವಾರಗಳು ಹೋಗ್ಬಿಡ್ರಿ. ಒಂದು ಮಂಗಳವಾರ ಅವರು ಗುಳವಂದ ಪೂಜೆ ಮಾಡಿ ಮರನೇ ಬುಧವಾರ ಸಹ ಒಂದು ಸ್ವಲ್ಪ ಇದ್ದಂಥ ಒಂದು ಇಂತ ಕಟ್ಕೊಂಡು ಅಲ್ಲಿ ಕರಿ ಹೋಗುವಂಥದ್ದು ರೀ. ಅಂದ್ರೆ ನಮ್ಮ ಹಳ್ಳಿಗಳಲ್ಲಿ ಸರ್ ಇದ್ದದ್ದನ್ನು ಸಂಭ್ರಮಿಸುವಂಥ ಒಂದು ರೀ. ಹೀಗಾಗಿ ವಿಶೇಷವಾಗಿ ಸರ್ ಬೇರೆ ಬೇರೆ ಹಬ್ಬಗಳಿದ್ರು ಕೂಡ ರೀ ಹೆಣ್ಣು ಮಕ್ಕಳಿಗೆ ನಾಗರ ಪಂಚಮಿ ಅಂತಂದ್ರೆ ವಿಶೇಷವಾಗಿ ಸರ್ ಏನು 5 ಮಂಗಳವಾರಗಳು ಮುಗಿದ ನಂತರ ಏನಾದರೂ ಬರ್ತದೆ ಸರ್ ಪಂಚಮಿ. ಪಂಚಮಿ ಅಂದರೆ ಸರ್ ಎಲ್ಲರಿಗೂ ಒಂದು ಸಡಗರ ಸರ್. ಏಕೆ ಸರ್ ಈಗ ಹೆಣ್ಮಕ್ಳು ಅವರು ಗಂಡನ ಮನೆಗೆ ಇರ್ತಾರೆ, ಗಂಡನ ಮನೆಯಾಗಿದ್ದಂಥ ಹೆಣ್ಮಕ್ಳು ಅದು ನಮ್ಮ ಅಣ್ಣ ಯಾಕೆ ಬರಲಿಲ್ಲ ಅಂದ್ರೆ ತವ್ರಿಗೆ ಬರಬೇಕಂತೇಳಿ ಸರ್ ತವರನ್ನು ಮರ್ಯಾಕಂತೂ ಸಾಧ್ಯ ಇಲ್ಲ ರೀ. ಅಲ್ರಿ ಪಂಚಮಿ ಹಬ್ಬ ಉಳಿದೈತೆ ದಿನನಾಕ, ಅನ್ನ ಬರಲಿಲ್ಲ ಯಾಕೋ ಕರಿಲಾಕ, ಅನ್ನ ಬರಲಿಲ್ಲ ಯಾಕೋ ಕರಿಲಾಕ. ಸರ್ ಹೆಣ್ಣು ಮಕ್ಕಳು ರೀ ಗಂಡನ ಮನೆಯಾಗ ಏನೆಲ್ಲ ವೈಭವ ಇರ್ತೈತೆ ಸರ್, ಉಣ್ಣಾಕ ತಿನ್ನಾಕ ಉಡಾಕ ತೊಡಾಕ ಏನೆಲ್ಲ ಸಂಭ್ರಮ ಇದ್ದರೂ ಕೂಡ ರೀ ತವ್ರ ಮನೆಯೊಳಗೆ ಬಡವರನ್ನ ಇರಲಿ ಅವರು. ಆದರೆ ತವ್ರ ಮನೆಯವ್ರನ್ನ ಬರಬೇಕು, ನಾನು ತವ್ರ ಮನೆಗೆ ಹೋಗಬೇಕು. ಯಾಕಂದರೆ ಅದು ಸರ ತಂದೆ ತಾಯಿ ಬಂಧು ಬಳಗರೆ ಅದೇ ಹೀಗಾಗಿ ಅಲ್ಲಿ ಹೋಗಿ ನಲಿಬೇಕು ಅಂಥೇಳಿ ಆ ಒಂದು ಇದಕ್ಕಾಗಿ ರೀ ಹೆಣ್ಣು ಮಕ್ಕಳು ಗಂಡನ ಮನೆಯಲ್ಲಿದ್ದರೂ ಕೂಡ ರೀ ತವ್ರ ಮನೆಯವರ ಒಂದು ಹಾದಿ ಕಾಯ್ತಿರ್ತಾರೆ ಸರ್. ಅದು ಸಹಜಿಕ ಸರ್. ನಾವು ಈಗ ಕೆಲವೊಂದು ನಾಟಕಗಳಲ್ಲಿ ಕೂಡ ಕೆಲವೊಂದು ತವ್ರ ಮನೆ ಕೆಲವು ಸಂದರ್ಭ ಬರ್ತಾವ್ರಿ. ಯಾಕಂದ್ರೆ ನಾವೀಗ ಸತ್ಯವಾನ ಸಾವಿತ್ರಿ ಆಟ ಆಡ್ತಿರ್ತಾವಲ್ಲ, ಆಗ ಮೊದಲ ಒಂದು ವರ ಕೊಡ್ತಾರವ್ರಿ. ಎಲ್ಲ ವರಗಳನ್ನು ಕೇಳ್ತಾರೆ. 1-2 ವಾರ ಗಂಡನ ಮನೆ ಉದ್ಧಾರ ಮಾಡೋಕೆ ಕೇಳ್ತಾರೆ ಅಂತ ತವ್ರ ಮನೆ ನೆನಪಾಕೈತಿ. ಆವಾಗ ಯಾಕಂದ್ರೆ ನಾನು ನನ್ನ ತಂದೆಗೆ ಒಬ್ಬಳೇ ಹೆಣ್ಣು ಮಗಳು, ಅದಕ್ಕೆ ನನ್ನ ತಂದೆಯ ವಂಶ ಮುಂದಾಗಬೇಕಾದ್ರೆ ನನ್ನ ತಂದೆ ಅಂತ ಅಶ್ವಪತಿ ಮಹಾರಾಜನಿಗೆ 100 ಮಂದಿ ಗಂಡು ಮಕ್ಕಳನ್ನು ಕೊಡಂತೇಳಿ ಅವ್ರ ರಾಜನಲ್ಲಿ ಕೇಳ್ತಾರೆ. ಆವಾಗ ಅವ್ನು ತಥಾಸ್ತು ಅಂತೇಳಿ. ಅಂದ್ರೆ ಸರ್ ಗಂಡನ ಮನೆಯಲ್ಲಿ ಎಷ್ಟು ಅವರಿಗೆ ಪ್ರೀತಿ ಇರ್ತದೆ ರೀ, ಜೊತೆಗೆ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ತವರು ಮನೆಯಲ್ಲಿ ಮಾತ್ರ ಅಕ್ಕರೆ ಅದೆಂದೂ ಹೋಗುವುದಿಲ್ಲ ಸರ್. ಅದಕ್ಕೆ ರೀ 1000ಕ್ಕೆ ಹೆಚ್ಚು ಪತಿಪುರುಷ ಅಂತ ಹೇಳ್ತಾರೆ ರೀ. ಅದ್ರ ತಾಯಿ ಇದ್ರೆ ತವರು ರೀ, ತಂದಿದ್ರೆ ಬಳಗ ಹೆಚ್ಚು ಅಂಥೇಳಿ ಅದನ್ನು ನೆನಪೋತಿರ್ತಾರೆ. ಹಿಂಗೆ ಸರ್ ಹೆಣ್ಣು ಮಕ್ಕಳು ಅವರು ಪಂಚಮಿಗೆ ಬಂದು ಅವರು ಎಷ್ಟೇ ವಯಸ್ಸಾದರೂ ಸಿಕ್ತ್ರಿ ನಮ್ಮ ತವ್ರ ಮನೆಗೆ ಹೋಗಬೇಕು, ನಮ್ಮ ಅಣ್ಣ ನಮ್ಮ ಅಕ್ಕ ನಮ್ಮೆಲ್ಲ ಬಳಗ ಕೊಡಬೇಕು ಅನ್ನುವಂಥ ಸಂಭ್ರಮದಿಂದ ಬರ್ತಾರೆ ಸರ್. ಅವರು ಬಂದಾಗಲೇ ಮೊದಲಿನ ಹಾಗೆ ಸರ್ ನಮ್ಮ ಹಳ್ಳಿಯೊಳಗೆ ಬೇರೆ ಬೇರೆ ಉಂಡಿಗಳನ್ನು ಕಟ್ಟುದ್ರಿ. ಅಂದರೆ ಸರ್ ಆ ಒಂದು ಋತುಮಾನಕ್ಕೆ ಅನುಗುಣವಾಗಿ ಸರ್ ನಮ್ಮ ಹಿರಿಯರು ರೀ ಪ್ರಕೃತಿ ಹೆಂಗೆ ಸರಿ ಮಳೆಗಾಲ ಬಂದಿರ್ತೈತೆ ರೀ. ಆ ಮಳೆಗಾಲದ ಸಮಯದೊಳಗೆ ರೀ ಅವರೆಲ್ಲ ಏನು ಮಾಡ್ತಾರೆ ಅಂತ ಸರ್ ಜೀವಿ ಮಳೆ ಒಳಗೆ ಹೊರಗಡೆ ಹೋಗೋಕ್ಕಾಗೋದಿಲ್ಲ. ಆ ಟೈಮ್ದಾಗ ಏನು ಮಾಡ್ತಾರೆ ಸರ್ ಇಂಥ ಉಂಡಿ ಪೌಷ್ಟಿಕವಾದ ಆಹಾರನೂ ಸರ್. ನಮ್ಮ ಪೂರ್ವಜರು ಇಷ್ಟು ಶಾಣರಿದ್ರು ಸರ್, ಅವ್ರು ತಿನ್ನೋ ಆಹಾರ ಯಾವಾಗ ಹಂಗೆ ತಿನ್ನಬೇಕು ಅನ್ನೋದು ಸಹಿತ ರೀ ಇದಕ್ಕೆ ಪರಿಸರಕ್ಕೆ ಅನುಗುಣವಾಗಿ ಮಾಡ್ಕೊತಾ ಬಂದಾರೆ ಸರ್. ಅದಕ್ಕೆ ಅವರಷ್ಟು ನಾವೇನು ಬುದ್ಧಿವಂತರಲ್ಲ ಸರ್. ಅಷ್ಟೇ ಜೊತೆಗೆ ಸರ್ ಜಟಿ ಮಳೆಗೆ ಹೊರಗೆ ಹೋಗಾಕಲ್ರಿ, ಬೆಳೆ ಇಟ್ಟಿಟ್ಟ ಬಂದಿರ್ತೈತೆ ರೀ, ಪಟ್ಟಿ ಗಿಟ್ಟಿ ಹೊಡಿಬೇಕಂದ್ರೆ ಕಸದ್ರಿ ಆಗೋ ಸ್ವಲ್ಪ ಇರೋದಿಲ್ಲ. ಇಂಥ ವೇಳೆಯನ್ನು ನಾವು ಹೆಂಗೆ ಅದು ಮಾಡ್ಬೇಕಂತ ತಿಳ್ಕೊಂಡು ಸರ್ ನಾಗರ ಪಂಚಮಿ ಆವಾಗ ಶ್ರಾವಣ ಮಾಸನೂ ಬರ್ತದೆ ಸರ್. ಶ್ರಾವಣ ಅಂತಂದ್ರೆ ಶ್ರವಣಕ್ಕೆ ಯೋಗ್ಯವಾದಂಥ ಕಾಲ. ರೈತರು ಹೊಲಕ್ಕೆ ಹೋಗಕ್ಕೆ ಬರೋಂಗಿಲ್ಲ ರೀ, ಹೆಣ್ಮಕ್ಳು ಮನ್ಯಾಗ ಈಗೊಂದು ನೆನಪೈತೆ ಸರ್ ಆಷಾಢ ಗಾಳಿನೂ ಭಾಳ ಬಿಸ್ತು ಸರ್. ಆಷಾಢ ಗಾಳಿ ಹೊರತಕ್ಕೆ ಸರ್ ಈ ಗಂಡಸಿದ್ದವ ನಾನು ಹೆಂಗಸಾಗಲಿಲ್ಲ, ಆಷಾಢ ಗಾಳಿ ಬಿಸಿ ಹೊಡಿಯುವಾಗ ಹೆಣ್ಣಾಗಿ ಯಾಕೆ ಹುಡ್ಲಿಲ್ಲ ನನ್ನ ಜೀವ ಅಂತ ಹೇಳ್ತಾರೆ ನಿಜಕ್ಕೂ ರೀ. ಯಾಕಂದ್ರೆ ಮೈ ಒಳಗೆ ಥಂಡಿ ಸೇರ್ಕೊಂಡ್ಬಿಡ್ತದೆ, ಓಪನ್ ಭೂಮಿ ಗಾಳಿ ಬರ್ತಿರ್ತದ, ಥಂಡಿ ಜ್ವರ ಬಂದಂಗೆ ಏನು ಬೇಕಾದ್ರೆ ಆಗ್ತದೆ. ಮುಂದೆ ಬೆಚ್ಚಗೆ ಹೆಣ್ಣಾಗಿರೋ ಚಲೋ ಬರ್ತೈತೆ ಹಂಗೆ ಅಂದ್ರೆ ಸರ್ ಆಷಾಢದ ನಂತರ ಶ್ರಾವಣ ಬರ್ತದೆ ರೀ. ಶ್ರವಣಕ್ಕೆ ಯೋಗ್ಯವಾದ ಸರ್ ನಮ್ಮ ಹಿರಿಯರಿಗೆ ಏನು ಮಾಡಿ ಸರ್ ಇವಾಗ ಹೊಲಕ್ಕೆ ಹೋಗೋದು ಏನಿಲ್ಲ ಅಂದ್ಕೊಂಡ್ರೆ ಸರ್ ಅಲ್ಲೆಲ್ಲೇ ಗುಡಿ ಗುಂಡಾರದೊಳಗೆ ಸರ್ ಪುರಾಣ ಪುಣ್ಯ ಕಥೆಗಳನ್ನು ಕೇಳೋದು. ಈ ಪುರಾಣ ಪುಣ್ಯ ಕಥೆ ಶಾಸ್ತ್ರ ಕೇಳೋದು ಏನಾಗೈತೆ ಅಂತ ಅನಿಸಿದ್ರಿ ಏನು ಆಗಲಿಲ್ಲ ಅಂದರೂ ಕೂಡ ಸರ್ ಹೆಟ್ಟದ್ದಾಗುವುದಿಲ್ಲ ಸರ್. ಹಿಂದಿನ ನಮ್ಮ ಮಹಾಭಾರತ ರಾಮಾಯಣದ ಅಲ್ಲಿ ಇರ್ತಕ್ಕಂಥ ಇರ್ತಾರೆ ಸರ್ ಆ ವ್ಯಕ್ತಿತ್ವಗಳನ್ನು ತಮ್ಮಲ್ಲಿ ಸರ್. ಯಾಕಂದ್ರೆ ಏನಿಲ್ಲ ಈ ಸಮಾಜದೊಳಗೆ ಏನೈತಿ ಅಲ್ಲಿ ರಾಮಾಯಣ ಮಹಾಭಾರತ ಐತಿ, ಅದನ್ನು ಅನ್ವಯಿಸಿಕೊಂಡ್ರು. ಅಂಥವ್ರಿಗೆಲ್ಲ ಇಂಥ ಕಷ್ಟಗಳು ಬಂದಾವ.
ಇನ್ನು ನಮ್ಮಂಥವ್ರಿಗೆ ಏನ ಬರೋದನ್ನ ಅಂತೇಳಿ ತಿಳ್ಕೊಂಡ್ರಿ ಸಮಾಧಾನ ಪಟ್ಕೋತಾರೆ ರೀ ನಮ್ಮ ಜನ ರೀ. ಸಮಾಧಾನ ಪಟ್ಕೊಂಡು ಶ್ರವಣ ಮಾಡ್ತಾರೆ ರೀ. ಶ್ರವಣ ಮಾಡಿದ ನಂತರ ಮತ್ತೊಬ್ಬರಿಗೆ ಒಂದು ಕೊಡುವಂಥ ಇದ್ರಿ ಪ್ರಸಾದ ಮಾಡೋದು ಅಂತಾರೆ. ಅಂದರೆ ನಾನು ಉಣಬೇಕು, ಜೊತೆಗೆ ಮತ್ತವರಿಗೆ ಉಣಿಸ್ಬೇಕು, ಈ ಭಾವ ನಮ್ಮಲ್ಲಿ ಸರ್ ಬಂದಿದೆ. ಹೀಗಾಗಿ ಸರ್ ನಾಗರ ಪಂಚಮಿ ಬಂತಂದ್ರೆ ಸರ್ ಪರಸ್ಪರ ಈಗ ತಮ್ಮ ಮನೆಯಲ್ಲಿ ಮಾಡಿದಂಥ ಉಂಡಿಗಳನ್ನು ಮತ್ತೊಬ್ಬರಿಗೆ ಕೊಡೋದು, ಮತ್ತೊಬ್ಬರು ತಾವು ತಗೋದು. ಅಷ್ಟೆಲ್ಲ ತವ್ರ ಮನೆಯಿಂದ ಏನು ಕಟ್ಕೊಂಡು ಹೋಗ್ತಾರೆ ಹೆಣ್ಮಕ್ಳು. ಯಾಕಂದ್ರೆ ನಾನು ಗಂಡನ ಮನೆಯಿಂದ ಪಂಚಮಿ ಏನು ತಂದೆ ಅಂದ್ರೆ ಉಂಡಿ ತಂದೀನಿ. ಹಿಂಗೆ ಸರ್ ಒಂದು ಆನಂದವಾದರೆ ಒಂದು ಸರ್ ಜೋಕಾಲಿ ಕಟ್ತಾರೆ ಸರ್. ಜೋಕಾಲಿ ಸರ್ ಇದು ಜೀವನನ ಒಂದು ಜೋಕಾಲಿ ಅಂತ ಅನಿಸುತ್ತೆ ರೀ. ಜೀವನದ ಜೋಕಾಲಿ ತೂಗುತ್ತಿದೆ ನೋಡಲಿ, ಹುಟ್ಟು ಸಾವೆಂಬೆರಡು ಹಗ್ಗಗಳ ನಡುವೆ. ಹುಟ್ಟೈತಿ ಸರ್, ನಂತರ ಒಂದು ಸಾಯ್ತೈತಿ. ಇದರ ನಡುಗೆ ಏನೈತಿರಲ್ಲ, ಇದೇ ಜೋಕಾಲಿ. ಈಗ ಭಾಳ ಜೀವನ ರೀ ಇದು ಜೋಕಾಲಿ. ಹಿಂಗೆ ರೀ ಕಷ್ಟ ನಷ್ಟ ಸುಖ ದುಃಖ ಇವನ್ನೆಲ್ಲ ಕೂಡಿ ನಾವು ಜೋಕಾಲಿ ಸಿಕ್ಕಂಗೆ ನಾವು ಎದುರಿಸಲೇಬೇಕು ರೀ, ಅನುಭವಿಸಲೇಬೇಕು. ಅದರಾಗ ಸಲ ನೋವಿನಲ್ಲಿ ನರಿವು ಕಾಣಬೇಕು ಅನ್ನುವಂಥ ಸಂಪ್ರದಾಯ ರೀ ನಮ್ಮದು. ಅದಕ್ಕಾಗಿ ಸರ ನಾಗರ ಪಂಚಮಿಗೆ ವಿಶೇಷವಾಗಿ ಈ ಭೂಮಿಯನ್ನು ಹೊತ್ತವ ಆದಿಶೇಷ. ಅದಕ್ಕೆ ಸರ ಒಂದು ಹೆಸರು ಸಹಸ್ರ ಸೀಸ ಸಹಸ್ರಾಕ್ಷ ಸಹ ಭೂಮಿ ವಿಶ್ವತೋವೃತ್ಯ ಅತ್ಯತಿಷ್ಠ ದಿಶಾಂಗುಲಂ ಅಂತ ಶ್ರುತಿವಾಕ್ಯದ ಸರ್. ಅನ್ಸರಿ ಈಗ ಒಂದು ಏನೇ ಒಂದು ನಮಗೆ ಒಂದು ನಾಲಿಗೆ ಐತ್ರಿ, ಆದರೆ ಈ ನಾಗಪ್ಪಗ ಸಹಸ್ರ ನಾಲಿಗೆ ಅದಾವಂತ್ರಿ. ಅಂದರೆ ಈಗ ಅದನ್ನ ನೋಡ್ಬೇಕಾದ್ರೆ ಸರ್ ಅಷ್ಟಿದ್ರೂ ಕೂಡ ಸರ ಯಾವ ಹಾವು ಕೂಡ ಸರ ಕಚ್ಚುವುದಿಲ್ಲ ರೀ. ಅದಕ್ಕೆ ಏನಾದರೂ ತೊಂದರೆ ಮಾಡಿದ್ರೆ ಮತ್ತು ಸೈಡ್ ರಿಯಾಕ್ಷನ್ ಆ್ಯಂಡ್ ರಿಯಾಕ್ಷನ್ ಆರ್ ಈಕ್ವಲ್ ಅಪೋಸಿಟ್ ಅನ್ನಂಗೆ ರೀ ಅದು ಪ್ರತಿಕ್ರಿಯೆ ಮಾಡ್ತದೆ. ಸರ್ ಎಲ್ಲ ಹಾವುಗಳು ವಿಷಕಾರಿ ಇಲ್ಲ ಸರ್. ಹೀಗಾಗಿ ಸರ್ ನಾವು ಹಾವುಗಳನ್ನು ಆರಾಧನೆ ಮಾಡ್ತಾರೆ. ಮತ್ತು ಹಾವು ಎಂದೂ ಸರ್ ಮಣಿ ಮಾಡೋದಿಲ್ಲ ರೀ. ಏನೋ ಒಂದು ಇರುವೆಗಳು ಕಟ್ಟಿದಂಥ ಒಂದು ಗೂಡು ಇರ್ತದೆ, ಅದರೊಳಗೆ ಸೇರ್ತಾರೆ ಎಂದು ಮಾಡಿ. ಅಂದ್ರೆ ಕೆಲವೊಂದು ನಾವು ಪಾಠಗಳನ್ನು ಕಲಿಯುವಂಥದ್ದು ರೀ. ಆದಿಶೇಷರೇ ಭೂಮಿಯನ್ನು ಹೊತ್ತುಕೊಂಡ್ರಿ, ಆದರೂ ಒಂದು ಇದನ್ನು ಮಾಡಿದ್ದಾರೆ. ಹಂಗೆ ರೀ ಜೀವನದಾಗ ನಾವೇನೆಲ್ಲ ಒಂದು ಹೊತ್ತುಕೊಂಡು ಮುಂದೆ ಸಾಗ್ತಾ ಇದ್ವಿ. ಕಷ್ಟ ನಷ್ಟಗಳು ಬಂದರೂ ಕೂಡ ರೀ ನಾವು ಒಂಥರ ಧೈರ್ಯಶಾಲಿ ತೃಪ್ತಿಗಿಡಬಾರದು ಅನ್ನುವಂಥ ಸಂದೇಶವನ್ನು ರೀ ಆದಿಶೇಷ ತೋರ್ತಾನೆ ಸರ. ಹಾಗೆ ಸರ ನಾಗಪ್ಪನ ಪೂಜೆಯ ನಂತರ ಸರ ಅವನಿಗೇನು ಈಗ ಗುಂಡಿ ಅಲ್ಲಿ ಎಲ್ಲ ಏನು ಮಾಡ್ತಾರೆ ರೀ, ಅವನೇನು ಮಾಡ್ತಾರೆ ಮುಂಬರುವಂಥ ಗಣೇಶ ಬರ್ತಾನೆ ರೀ. ಗಣೇಶ ಚೌತಿ ಬರ್ತಾರೆ, ಅವಾಗಾಗಿ ಕಟ್ಟಿಡ್ತಾರೆ. ಅಂದರೆ ಅಣ್ಣ ತಮ್ಮಂದ್ರೆ ಏನಂತಾರೆ ಬಾಂಧವ್ಯ ಸರ್. ನಮ್ಮ ಸಂಸ್ಕೃತಿನೂ ಭಾಳ ಹೆಚ್ಚಿನ ಸರ್. ಹೀಗಾಗಿ ನಾಗರ ಪಂಚಮಿಯಲ್ಲಿ ಮಾಡಿದಂಥ ಉಂಡಿಗಳನ್ನು ನಾಗಪ್ಪಗೆ ಪೂಜೆ ಮಾಡಿ ಅವ್ನ ನೈವೇದ್ಯ ಅರ್ಪಣೆ ಮಾಡಿ 1 ಗಂಟೆ ಅದನ್ನು ಮುಂದಕ್ಕೆ ಬರ್ತಾನೆ ಗಣಪತಿ ಅವನು ಮಾಡ್ತಾರೆ. ಹೀಗಾಗಿ ಸರ್ ನಮ್ಮ ಭಾರತೀಯ ಸಂಸ್ಕೃತಿ ಸರ್ ಏನೇ ಇದ್ರೂ ಸರ್ ನಮಗೆ ಬಡತನ ಇರ್ಬೋದು, ಕಷ್ಟ ನಷ್ಟಗಳು ಇರ್ಬೋದು, ಆದರೆ ಈ ಹಬ್ಬಗಳನ್ನು ಆಚರಣೆ ಮಾಡುವುದು ಮಾತ್ರ ಬಿಡುವುದಿಲ್ಲ ಸರ್. ಮೊದಲಿನವರು ದೊಡ್ಡ ಪ್ರಮಾಣದಾಗ ಮಾಡ್ತಾ ಇರ್ಬೋದು, ಈಗಿನವರಿಗೆ ಉಂಡಿ ಕಟ್ಟಕ್ಕೆ ಬರಲಿಲ್ಲ ತಿಳ್ಕೊ ಸರ್. ಕಡೆಗೆ ಹೋಟೆಲ್ದಾಗ ತೊಗೊಂಡು ಬಂದ ಉಂಡಿಗಳನ್ನು ಇದು ಮಾಡಿಕೊಂಡ್ರಿ, ಅದರ ಪೂಜೆಗಳನ್ನು ಮಾಡಿ ನೈವೇದ್ಯ ಸಮರ್ಪಣೆ ಮಾಡುವಂಥ ಸಂಪ್ರದಾಯ ಬಂದದ್ರಿ. ಇಂಥ ಒಂದು ನಾಗರ ಪಂಚಮಿ ಪ್ರತಿ ವರ್ಷ ಬರ್ತದೆ ರೀ. ಪ್ರತಿಯೊಬ್ಬರಿಗೂ ಶುಭದಾಯಕ ಆಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಆದ್ಮೇಲೆ ಇಲ್ಲಿವರೆಗೆ ಸಂಕ್ಷಿಪ್ತ ಸಮಯದಲ್ಲಿ ಅನೇಕ ವಿಷಯಗಳನ್ನು ನಮ್ಮ ಮಿತ್ರರಾದಂಥ ಯಶವಂತಚಂದ್ರ ಬೆಟಗೇರಿಯವರು ತಮ್ಮ ಮುಂದೆ ಹಂಚಿಕೊಂಡಿದ್ದಾರೆ. ನಿಮಗೆ ಅನಿಸ್ತು ನಾಗರ ಪಂಚಮಿ ಸಲುವಾಗಿ ನಿಮ್ಮ ಅಭಿಪ್ರಾಯ ತಿಳಿಸೋದು ಬರ್ರಿ. ಜೊತೆಗೆ ಇದನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಡಿಸ್ಲೈಕರ ಮಾಡಿರಿ, ನೋಡ್ತಾ ಇರ್ರಿ, ಅಭಿಪ್ರಾಯ ತಿಳಿಸ್ತಾ ಇರ್ರಿ, ಮತ್ತು ಇದನ್ನು ಹಚ್ತಾ ಇರ್ರಿ, ಒಬ್ಬರಿಂದ ಒಬ್ಬರಿಗೆ ಶೇರ್ ಮಾಡಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥ ಶೇಷಿದ್ದಾರೆ ಸತ್ಯ ಕೈಗೊಂಡು ವಂದನೆಗಳು. ಶಿವ.